ಮಸ್ತಾಗಿದೆ ಮಾತ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ ವೀಕೆಂಡು. ನಾವು ಅಂದ್ಕೊಂಡಿದ್ದೀವಿ ವೀಕೆಂಡ್ ಯಾವಾಗ ಬರುತ್ತೆ ಅವಾಗ ಒಂದೊಂದು ಪ್ಲೇಸಿಗೆ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ, ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ನೀವು ಕೂಡ ನಿಮ್ಮ ಒಂದು ಸಪೋರ್ಟು ಕೂಡ ನಮಗಿರಲಿ ಅಂತ ಕೇಳ್ಕೊತ ಇವತ್ತು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸು ಏನು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬನ್ನಿ. ಅದರಲ್ಲೂ ಇವಾಗ ಹುಲಿನ ಹೋದ್ವಾರನೇ ರೆಡಿ ಮಾಡಿಸ್ಕೊಂಡು ಬಂದ್ವಿ, ನೀವೇ ನೋಡಿದ್ರಿ. ಈಗಂತೂ ಸುತ್ತದ ಕೇಳಬೇಕಾ, ತಿರುಗ್ತಾ ಇರೋದೆ ಅಲ್ವಾ ಚಿನ್ನಮ್ಮ ನೋಡಿ ರೆಡಿ ಆಗ್ತಾ ಇದ್ದೇನೆ ಶೂ ಹಾಕ್ಕೊಂಡು. ಈಗ ಚಿನ್ನಮ್ಮ ರೆಡಿ ಆಗಿದ ತಕ್ಷಣವೇ ಹೊರಡದೆ. ಬನ್ನಿ ಹೋಗೋಣ. ನಮ್ಮ ಹುಲಿ ಬಗ್ಗೆ ಹೇಳಬೇಕು ಅಂತಂತಂದರೆ ನಮ್ಮ ಗಾಡಿ ಬಂದು BS6 KTM Duke 200 ಅಂತ ನಾನು ತಗೊಂಡಿದ್ದು 3 years ಬ್ಯಾಕ್. ಇದ್ರ ಇಂಜಿನ್ ಕೆಪಾಸಿಟಿ ಬಂದು 199.cc, ಪವರ್ ಬಂದು 24.67 bhp, 10,000 RPM ಗಾಡಿ ಹೋಗುತ್ತೆ. ಇನ್ನು ಟಾರ್ಕ್ ಹೇಳಬೇಕು ಅಂತಂದರೆ 19.3 Nm at 8,000 RPM ಗಾಡಿ ಹೋಗುತ್ತೆ. ಡ್ಯುಯಲ್ ABS ಇರುತ್ತೆ, LED ಲೈಟ್ ಇರುತ್ತೆ, ಫ್ರಂಟ್ ಟು ಬ್ಯಾಕ್ ಎರಡೂ 17 inches ವೀಲ್ ಇರುತ್ತೆ. ಬಟ್ ಗಾಡಿ ಓಡ್ಸೋಕೆ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು ಗುರು. ನನಗಂತೂ ನಾನು ನಮ್ಮ ಕರ್ನಾಟಕದಲ್ಲಿದ್ದೀನಿ ಇಲ್ಲ ಉಗಾಂಡದಲ್ಲಿದ್ದೀನಿ ಅಂದ್ಬಿಟ್ಟು ಗಾಬರಿನೇ ಆಗೋಗಿದೆ ಒಂದು ಸೆಕೆಂಡು. ಮೊನ್ನೆ ತಾನೇ ರೆಡಿ ಮಾಡ್ಸ್ಕೊಂಬಂದಿದ್ದೆ, ಆ ಮಳೆ ಬೀದಿಲಿ ಗಾಡಿ ಎತ್ಕೊಯ್ತಾ ಇದ್ರೆ ಆಹಾ, ಲಕ್ಷ ಕೊಟ್ಟು ಗಾಡಿ ತಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಲಕ್ಷಣವಾಗಿ ಮಡಿಕೊಳ್ಳೋಕ್ಕಾಗತ್ತಾ ನೀವೇ ಹೇಳಿ? ಯಾಕೆಂದರೆ ನಮ್ಮ ಇಂಡಿಯನ್ ಇರೋ ಪರಿಸ್ಥಿತಿ ಹಾಗೆ. ಯಾಕೆಂದರೆ ನಮ್ಮಲ್ಲಿ ನಡೆಯೋ ರಾಜಕಾರಣ ಆಗಿರ್ಬೋದು, ಯಾರೇ ಆಗಲಿ ಈ ಥರ ರೋಡ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದರಿಂದ ಏನು ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಯಾವುದೋ ಪ್ಲೇಸ್ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತಿದ್ದೆ. ಚಿನ್ನಮ್ಮ ಹೇಳಿದ್ರು ಅದು ಬೆಂಗಳೂರಿಂದ ಬರೋ ಕೊಚ್ಚೆ ನೀರು ಅಂತ. ಇದನ್ನೇ ನಾವು ಕೆಂಗೇರಿ ಮೋರಿ ಅಂತ ಹೇಳೋದು. ನೋಡಿ ಈ ಕಡೆ ಎಲ್ಲ ಗಲೀಜು ಬಿಟ್ಬಿಟ್ಟು ಹಳ್ಳಿ ಸೈಡು ಎಷ್ಟು ಸ್ಮೆಲ್ಲು ಅಂದರೆ ಅದು ಯಪ್ಪ, ನನಗೆ ಶಾಕ್ ಆಯಿತು. ಬೆಳಗ್ಗೆಯಿಂದ ನಮಗೂ ಹೊಟ್ಟೆ ಇಸ್ತಿತ್ತು ಅಂತ ಸ್ಫೂರ್ತಿ ಸಿಕ್ಕಾಬಟ್ಟೆ ತಲೆ ತಿಂತ ಇಲ್ಲ ನನಗೂ. ಹೆಂಗೋ ಬಿಡ್ದಿಲಿ ನಿಮಗೆ ಗೊತ್ತಿರಾಗೆ ಇಡೀ ಕರ್ನಾಟಕಕ್ಕೆ ಗೊತ್ತು ಬಿಡ್ದಿಲಿ ಬಂದು ತಟ್ಟೆ ಇಡ್ಲಿ ಫೇಮಸ್ ಅಂತ. ಆದ್ರೂ ಕೂಡ ನಾನು ನಿಲ್ಸಿಲ್ಲ. ಅವಳಿಗೆ ನನ್ನ ಹೆಡ್ತಿಗಂದರೆ ಇಡ್ಲಿ ಅಂದರೆ ಸಿಕ್ಕಾಬಟ್ಟೆ ಪ್ರಾಣ. ಅಲ್ಲಿ ಹೋದರೆ ಮೀನು ತಿನ್ನೋಕ್ಕಾಗಲ್ವಲ್ಲ ಅಂತ, ಇಲ್ಲಿ ಊಟ ಮಾಡಿದ್ರೆ ಅಲ್ಲಿ ತಿನ್ನೋಕ್ಕಾಗಲ್ವಲ್ಲ ಅಂತ ತಿನ್ನೋಕೆ ಹೋಗಿರಲಿಲ್ಲ. ಬೆಂಗಳೂರಿಂದ ಬರೋರು ಬಿಡದಿಗೆ ಬಂದು ಮೇನ್ ಸರ್ಕಲ್ ಬಸ್ ಸ್ಟಾಪ್ ಹತ್ರ ರೈಟ್ ಸೈಡ್ ತಗೊಂಡ್ರೆ ಮಂಚನಬೆಲೆ ಡ್ಯಾಮ್ಗೆ ಹೋಗೋದು ಸ್ಟ್ರೇಟ್. ಇಲ್ಲಿಂದ ಒಂದೇ ರೋಡು. ನಮಗಂತೂ ಸಿಟಿ ನೋಡಿ ಆ ಬೈಕ್ಸು ಎಲ್ಲ ನೋಡಿ ಸಾಕಾಗಿತ್ತು. ಈ ಥರ ನೇಚರಲ್ಲಿ ನಾವು ಇಷ್ಟಪಟ್ಟವ್ರ ಜೊತೆ ನಮ್ಮ ಪಟ್ಟದ ಬೈಕಲ್ಲಿ ಹೋಗ್ಬೇಕನ್ನೋ ಫೀಲೇ ಬೇರೆ, ಆ ಖುಷಿನೇ ಬೇರೆ. ಅದನ್ನಂತೂ ಯಾರೂ ಕೊಡೋಕ್ಕಾಗಲ್ಲ. ಇದೇ ಥರ ನೀವು ಎಲ್ಲಾದರೂ ಫೀಲ್ ಮಾಡಿದರೆ ಕಮೆಂಟ್ ಮಾಡಿ ಅಂತ. ಬೈಕರ್ಸ್ಗಳಿಗಂತೂ ಇದು ಒಂದು ಒಳ್ಳೆ ಪ್ಲೇಸ್ ಅಂತಲೇ ಅಂತ ಹೇಳ್ಬೋದು. ಯಾಕೆಂತಂದರೆ ಒಂದು ಒಳ್ಳೊಳ್ಳೆ ಸೂಪರ್ ಬೈಕ್ಗಳು ಮೇಂಟೈನ್ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡಿ, ನನ್ನ ಫೋನಲ್ಲಿ ಅಥವಾ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ರಿಯಲ್ಲಾಗಿ ಅಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು ಗುರು. ಸೊ ಗೈಸ್, ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಮಂಚನಬೆಲೆ ಡ್ಯಾಮ್ ಇದು. ಸೊ ನೋಡಿ, ಇದು ಬ್ಯಾಕ್ ನೀರು, ಫ್ರಂಟು ಡ್ಯಾಮ್ ಬಂದು ಅಲ್ಲಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್, ಎಷ್ಟು ಮಸ್ತಾಗಿದೆ ಅಂತ. ಇದನ್ನು ನೋಡೋಣ ಅಂತಲೇ ಬಂದ್ವಿ. ಚಿನ್ನಮ್ಮ ನಾನು ಫಸ್ಟ್ ಟೈಮು, ಚಿನ್ನಮ್ಮ ಇದು ಸೆಕೆಂಡ್ ಟೈಮ್ ಬಂದಿದ್ದಾರೆ. ಅದಕ್ಕೆ ಸೊ ನನ್ನನ್ನು ಕರ್ಕೊಂಬಂದರು, ನಿಮಗೂ ತೋರಿಸೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಸ್ಪಾಟ್ಗೆ. ನೋಡಿ ಚೆನ್ನಾಗಿದೆಯಾ ಗೈಸ್? ಈ ಲೊಕೇಶನ್ಗೆ ಬರಬೇಕಾದ್ರೆ ನಮ್ಮ ಕನಕಪುರದಿಂದ ಬರ್ತೀನಿ ಅಂತಂದರೆ 42 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ ಬರ್ತೀನಿ ಅಂದರೆ 32 ಕಿಲೋಮೀಟರ್ಸ್ ಆಗುತ್ತೆ. ವೀಕೆಂಡಲ್ಲಿ ಕಪಲ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಬಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಸಖತ್ತಾಗಿದೆ ಜಾಗ. ಬಟ್ ಇನ್ನೊಂದು ಏನಪ್ಪ ಅಂತಂತಂದರೆ ಇಲ್ಲಿ ಮೀನು ಸಿಕ್ಕಾಬಿಟ್ಟೆ ಫೇಮಸ್ಸು. ನಮಗೆ ನಮ್ಮ ಕನಕಪುರ ಅಲ್ಗೂರು ಈ ಸೈಡ್ ಬಂತಂದರೆ ಬುಯ್ಯನದೊಡ್ಡಿ ಯಾವ ಥರ ಫೇಮಸ್ಸು, ಇಲ್ಲಿ ಒಂದು ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಬಟ್ ಅದ್ರ ಜೊತೆಗೆ ಸ್ನ್ಯಾಕ್ಸ್ ಥರ ಟೈಮ್ ಪಾಸ್ ಮಾಡೋಕ್ಕೆ ಮೀನು ಸಿಗುತ್ತೆ. ಬಟ್ ಏನು 1-2 ಅಂಗಡಿ ಇಲ್ಲ, ಭಯಂಕರ ಬೇಜಾನ್ ಅಂಗಡಿಗಳಿವೆ ಇಲ್ಲಿ. ಬನ್ನಿ, ನಮ್ಮ ಫ್ರೆಂಡ್ದು ಒಂದು ಅಂಗಡಿ ಇದೆ ಇಲ್ಲಿ, ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ಏನಿದೆ, ಬಟ್ ಯಾವ್ಯಾವ ಥರ ಸಿಗುತ್ತೆ, ಅಲ್ಲಿ ಪ್ರೈಸ್ ಏನಿದೆ ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫೈನಲಿ ಆ ಪ್ಲೇಸಿಗೆ ಬಂದಿದ್ದೀವಿ. ಫಿಶ್ ಫೇಮಸ್ ಅಂದರೆ ಇಲ್ಲೇ ನೋಡಿ ಎಷ್ಟು ಅಂಗಡಿಗಳಿದೆ. ನಾವು ಈ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಚಿನ್ನಮ್ಮಂಗೆ ಒಬ್ಬರು ಯಾರೋ ಫ್ರೆಂಡ್ ಗೊತ್ತು, ಸೊ ಹಂಗಾಗಿ ಈ ಅಂಗಡಿಗೆ ಬಂದಿದ್ದೀವಿ. ಆಲ್ರೆಡಿ
ಫಿಶ್ ಆರ್ಡ್ರ್ ಮಾಡಿದ್ವಿ, ರೆಡಿ ಮಾಡ್ತಿದ್ದಾರೆ. ಸರ್ ಫಿಶ್ ಬಿಟ್ರೆ ಏನೇನು ಸಿಗುತ್ತೆ ಇಲ್ಲಿ? ಲಿವರ್ ಸಿಗುತ್ತಾ? ಸೊ ಬನ್ನಿ ಈಗ ಹೇಗಿರುತ್ತೆ ಟೇಸ್ಟ್ ನೋಡೋಣ. ಚಿನ್ನಮ್ಮ ತಿಂದಿದ್ದಾನೆ, ಫಸ್ಟ್ ಟೈಮ್ ತಿಂದು ಟೇಸ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಅಲ್ಲಿದ್ದಕ್ಕೆ ಇಲ್ಲಿ ಕರ್ಕೊಬಂದಿದ್ದಾರೆ. ನಾನಿವತ್ತು ತಿಂದು ಟ್ರೈ ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಬನ್ನಿ ನೋಡೋಣ. ಮಸ್ತಾಗಿದೆ ಮಾತ್ರ, ಹಿಂಗೆ ಬಿಟ್ಕೊಂಡು ತಿಂತಾ ಇದ್ರೆ ಮಸ್ತು. ನೀವು ಬಂದು ಟ್ರೈ ಮಾಡಿ, ಅಸಮಾಗಿದೆ. ಇನ್ನೊಂದ್ಸರಿ ಬಂದು ತಿನ್ಬೋದು. ಅಪ್ಪಾಜಿ ಬಿರಿಯಾನಿ ಬೇಡ ಕಡೆ, ಬರೀ ಫಿಶ್ ತಗೊಂತಿರೋಣ ಅಂತ. ಇಲ್ಲಿ ನೋಡಿ, ಆಸೆಗೇನೋ ತಗೊಬಿಟ್ಟು ರೈಸು ತಿನ್ನೋಕೈತಲ್ಲ, ಮೀನು ತಿನ್ನೋಕೈತಲ್ಲ, ಅರ್ಧಂಬರ್ಧ ತಿನ್ಬಿಟ್ಕೊಳ್ಳಿ. ಟೇಸ್ಟ್ ಆಗುತ್ತಲ್ಲ, ಅದಕ್ಕೆ ಕಷ್ಟಪಟ್ಟಾದರೂ ತಿಂತೀನಿ ಅಷ್ಟೇ. ಅದಕ್ಕೆ ಬಿರಿಯಾನಿ ತಿನ್ಬಿಟ್ಟು ನೆಕ್ಸ್ಟು ಫಿಶ್ ತಿನ್ನೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತೀನಿ. ಬಟ್ ಅದೇ ಫಿಶ್ಶು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ಆವಾಗಲೇ ನೋಡ್ದಂಗೆ ಬ್ಯಾಕ್ ವಾಟ್ರ್ ತೋರಿಸಿದ್ದು. ಇಲ್ಲಿ ನೋಡಿ, ಮಚ್ಚನ ಮೇಲೆ ಡ್ಯಾಮ್ ಅಂತಂದರೆ ಇದೇನೇ ಡ್ಯಾಮು. ಇಲ್ಲಿ ನೀರು ಫುಲ್ ಆದರೆ ಈ ಕಡೆ ನಮ್ಮ ಸಂಗಮ ಸೈಡ್ ಬರುತ್ತೆ, ಇದೇ ನೀರೇ ಆ ಕಡೆ ಎಲ್ಲ ಬರೋದು. ಈ ಬೆಟ್ಟ ಇವೆಲ್ಲ ಕಾಣಿಸ್ತಿದೆ ಅಲ್ವಾ, ಈ ಕಡೆ ಎಲ್ಲ ದಾಟ್ಕೊಂಡು ಹೋದ್ರೆ ಮಾಗಡಿ ಗುಂಡು. ಈ ಬೆಟ್ಟಗಳೆಲ್ಲ ದಾಟಿ ಸುಮಾರು ಇಲ್ಲಿಂದ ಏನೊಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ಕಡೆ ಸೈಡಿಂದ. ಸಿಕ್ಕಾಪಟ್ಟೆ ಹತ್ರನೇ ನೋಡಿ. ಇದೆಲ್ಲ ಬರೀ ಫಿಶ್ ಅಂಗಡಿಗಳೇ ಜಾಸ್ತಿ ಇಲ್ಲೆಲ್ಲ. ಒಂದು ಲೆವೆಲ್ಗೆ ಚೆನ್ನಾಗಿ ಆಫ್ ರೋಡ್ ಆಯಿತು ಅಂತ ಅನ್ನಿಸ್ತು. ಬಟ್ ಆ ಸಸ್ಪೆನ್ಷನ್ನು ಅದೆಲ್ಲ ಸಖತ್ತಾಗಿ ಫೀಲ್ ಆಗ್ತಿತ್ತು ಗಾಡಿ. ಅಷ್ಟೊಂದು ಹಾರ್ಡಾಗೇನು ಟೈರ್ಗಾಗಲಿ, ಬಟ್ ನಮಗೆ ಗಾಡಿ ಓಡಿಸೋರಿಗೆ ಅಷ್ಟು ಹಾರ್ಡ್ ಫೀಲ್ ಗೊತ್ತಾಗ್ತಾ ಇರಲಿಲ್ಲ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಬಟ್ ಆದರೂ ನಮ್ಮ ಹುಲಿ ಅದೆಷ್ಟು ಬೇಕಂಡಿರ್ತೋ ಅದ್ರ ಮನಸ್ಸಲ್ಲಿ ಚೆನ್ನಾಗಿ ಮನೆಯೆಲ್ಲ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಆಲ್ರೆಡಿ ಹಾಕೊಂಡು ಹೆಚ್ಚಾಡ್ತಾವನೆ ಅಂತ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವ ನಾವು. ಮಂಚನಬೆಲೆ ಡ್ಯಾಮ್ಗೆ ಬರೋರು 2 ರೂಟಿಂದ ಬರ್ಬೋದು, ಒಂದು ಕನಕಪುರ ಮತ್ತು ಇನ್ನೊಂದು ಬೆಂಗಳೂರು ರೂಟಿಂದ ಬರೋರಾದರೆ ಕೆಂಗೇರಿ ಬಂದು ಬಿಡದಿಯಿಂದ ಮೈಸೂರು ಟು ಬೆಂಗಳೂರು ಹೈವೇ ಇದೆಯಲ್ಲ, ಅಲ್ಲಿ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜನ್ನು ಕ್ರಾಸ್ ಮಾಡ್ಕೊಂಬಂದರೆ ಈ ಮಂಚನಬೆಲೆ ರೂಟ್ಗೆ ಹೋಗ್ಬೋದು. ಇನ್ನು ಕನಕಪುರದಿಂದ ಬರೋರಾದರೆ ಆರವಳ್ಳಿ ಬಂದು ಬಿಡದಿಗೆ ಬರ್ಬೋದು. ಅಥವಾ ಇನ್ನೊಂದು ರೂಟ್ ಯಾವುದು ಅಂತಂದರೆ ರಾಮನಗರ ಬಂದು ಬಿಡದಿಗೆ ಬರಬೇಕು. ಬಟ್ 2 ರೂಟಿಂದ ಯಾವುದೇ ಬಂದ್ರೂ ಮೈಸೂರು ಹೈವೇ ಇದೆಯಲ್ಲ, ಬೆಂಗಳೂರು ಟು ಮೈಸೂರು ಹೈವೇ, ಆ ಹೈವೇ ಬ್ರಿಡ್ಜನ್ನು ಕ್ರಾಸ್ ಮಾಡಲೇಬೇಕು. 2 ಕಡೆಯಿಂದ ಬಂದ್ರೂ ಆ ಒಂದು ಜಾಗದಲ್ಲಿ ಮರ್ಜ್ ಆಗೇ ಆಗ್ತೀವಿ. ಮತ್ತು ಇನ್ನೊಂದು ಪ್ಲೇಸ್ ಬಂದಿದ್ದೀನಿ, ಬಟ್ ಇನ್ನೊಂದು ಪ್ಲೇಸ್ ಅದೇ ರೋಡಲ್ಲೇ ಸಿಗುತ್ತೆ. ಬಟ್ ಈ ಜಾಗದಲ್ಲಿ ತುಂಬ ಶೂಟಿಂಗ್ಗಳು ನಡೆದಿದೆ ಅಂತ ಹೇಳ್ತಾರೆ. ಬಟ್ ನಾನು ಯಾವುದೂ ನೋಡಿಲ್ಲ. ಜಾಗ ತೋರಿಸ್ತೀನಿ ಬನ್ನಿ ನಿಮಗೂ ಹೇಗಿದೆ ಅಂತ. ನೋಡಿ, ಇದೇ ಆ ಜಾಗ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಶೂಟಿಂಗ್ ಮಾಡೋವ್ರಿಗೂ ಕೂಡ ಮಾಡಿದ್ದಾರಂತೆ ಎಷ್ಟೊಂದು ಫಿಲಮ್ಗಳು, ಶಾರ್ಟ್ ವೀಡಿಯೋಸು ಮತ್ತು ಸಾಂಗ್ಗಳು ಅವನ್ನೆಲ್ಲ ಮಾಡಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಗುಂಡೆ ಹೆಂಗಿದೆ ಪ್ಲೇಸ್ ಇದು? ಅಷ್ಟೇ, ಚೆನ್ನಾಗಿ ತಿಂದಲ್ಲ, ಬಾಯ್ ಬಿಡಕ್ಕೆ ಐತಲ್ಲ, ಏನು ಮಾಡಿ ನೀನು? ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ ಇಲ್ಲಿ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ನೋಡಿ, ಸಖತ್ ಬ್ಯೂಟಿಫುಲ್ ಆಗಿದೆ. ಬೇಜಾನ್ ಸಾಯಂಕಾಲ ಆಯಿತು ಅಂತಂದರೆ 5-6 ಗಂಟೆ ಆಯಿತು ಅಂತಂದರೆ ಇಲ್ಲಿ ರೀಲ್ಸ್ ಮಾಡೋರನ್ನ ನೋಡೋಕ್ಕಾಗಲ್ಲ, ನಿಂತಿರ್ತಾರೆ ಫುಲ್ಲು. ಮತ್ತು ಈ ರೋಡು ಅಷ್ಟೇ ನೋಡಿ, ಎಷ್ಟು ಪ್ರಶಾಂತವಾಗಿದೆ ಜಾಗ. ಆ ಕಡೆ ತರಿಸಲ್ಲ, ಎಷ್ಟು ಚೆನ್ನಾಗಿದೆ. ಹಿಂಗಿದೆ ಅಲ್ಲ. ತುಂಬ ಸುಸ್ತಾಗಿದೆ. ಇರೋದೊಂದು ಲೈಫು ಮುಂದೇನಾಗುತ್ತೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಿರಲ್ಲ. ಹಿಂದೆ ಆಗಿರೋದನ್ನ ಇಕ್ಕೊಂಡು ಕೊರಗ್ತಾ ಇದ್ದರೆ ಮುಂದೆ ಜೀವನನೂ ಮಾಡೋಕ್ಕಾಗಲ್ಲ ಅಂತಾರೆ. ಈಗ ಎಷ್ಟೊಂದು ಜನ ಹಂಗೆ ಹಿಂಗೆ ಜನ ಹೆಂಗಿದ್ರು ಆಡ್ತಾನೇ ಇರ್ತಾರೆ. ಒಳ್ಳೇದಾದರೂ ಮಾತಾಡ್ತಾರೆ, ಕೆಟ್ಟದಾದರೂ ಮಾತಾಡ್ತಾರೆ. ಅವ್ರ ಮಾತುಗಳಿಗೆಲ್ಲ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋ ಬದಲು ನಮ್ಮ ಜೀವನ ಏನು, ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ, ನಾವು ಅಷ್ಟನ್ನು ನೋಡ್ಕೊಂಡು ನಮ್ಮ ಜೀವನ ಯಾವ ಥರ ಖುಷಿಯಾಗಿ ಇಟ್ಕೊಬೇಕು ಅಂದ್ಬಿಟ್ಟು ನಾವು ಜಾಲಿಯಾಗಿದ್ದರೆ ಅದಕ್ಕಿಂತ ಒಳ್ಳೆ ಲೈಫ್ ಮತ್ತೊಂದಿಲ್ಲ. ಅವನ ಹತ್ರ ಅಂಥದ್ದಿದೆ, ನಮ್ಮ ಹತ್ರ ಇಲ್ಲ. ಅವರು ಇದನ್ನು ಮಾಡ್ತಾಯಿದ್ದಾರೆ, ನನ್ನ ಹತ್ರ ಇಲ್ಲ. ಬಟ್ ನಾವು ಇರೋದ್ರಲ್ಲೇ ನಾವು ಖುಷಿ ಕಂಡ್ರೆ, ಬಟ್ ಅದಕ್ಕಿಂತ ನಮ್ಮ ಲೈಫ್ ಎಕ್ಸ್ಪೀರಿಯೆನ್ಸನ್ನು ಇನ್ನೊಂದು ಥರ ನಾವು ಮಾಡೋಕ್ಕೆ ಆಗಲ್ಲ. ಎಲ್ರಿಗೂ ಹೇಳೋದಷ್ಟೇ. ಏನು ಅಂದರೆ, ಎಲ್ಲಾದರೂ ಹೊರಗಡೆ ಹೋಗಿದ್ದೀವಿ, ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ ಅಂದರೆ ಸಾಕು, ನಮ್ಮ ಅತ್ತೆ 7-8 ಸರಿ ಫೋನ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಹಾಲ್ಗೆ ಅವ್ರಿಗೆ ಟೀ
ಮಾಡ್ಕೊಂಡು ಕುಡಿಯೋಕ್ಕಂತೂ ಹಾಲು ಇರಲೇಬೇಕು. 24 hours ನಮ್ಮ ಮನೇಲಿ ಹಾಲು ಇರಲೇಬೇಕು. ಅದಕ್ಕೆ ಒಳ್ಳೆ ಸರಿ ಮಾಡೋದು ನಾವು ಅರ್ಥ ಮಾಡಿಕೊಂಡು ಅದು ಹಾಲು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಮನೆಗೆ ತೊಗೊಂಡು ಹೋಗೋಣ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಬನ್ನಿ ಏನು ಬಿಡ್ತವ್ರ ಮನೇಲಿ ನೋಡೋಣ. ಬಂದ ತಕ್ಷಣ ಏನು ಹಿಡ್ಕೊಬಿಡೋ ಅಂಚಿನ ಬಿಲ್ಲು ಕರೆಂಟ್ ಬಿಲ್ 1 2 3 4 10 ರೂಪಾಯಿ 10 ರೂಪಾಯಿ ಎಷ್ಟು ಬಂದಾಯ್ತು? ಬಂದ್ರೆ 500 ಸಲ ಮತ್ತೆ ನೋಡಿ ಈಗ ತಾನೇ ಮಕ್ಕ ತಳ್ಕೊಂಡು ಪ್ರಿಸ್ತಪ್ ಐತವ್ರಿ. ಇವಾಗ ನಾನು ಸೊಸೆ ಕರ್ಕೊಂಡು ಹೋಯ್ತಾಳ ನನ್ನ ನಮ್ಮ ಮುಂದತ್ತು ಇದೆ ರಾಗ ಇದೆ ಹಾಡು ನೋಡಿ ಸಾಕಾಗೋದು. ಟಿ ವಿ ಮೊಬೈಲು ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ಪ್ಲೇಸ್ ಬೇಕು ಅಂತ ಕಮೆಂಟ್ ಮಾಡಿ. ಆದಷ್ಟು ಆ ಪ್ಲೇಸ್ ಬಗ್ಗೆ ಹೋಗಿ ಏನು ಎತ್ತ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡಿ. ಯಾವ ಪ್ಲೇಸ್ ಬೇಕು ಅಥವಾ ನಿಮಗೆ ಯಾವ ಥರ ವಿಡಿಯೋ ಬೇಕು ನಮ್ಮಿಂದ ಅನ್ನೋದನ್ನು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಸೊ ಆ ಥರ ನಾವು ವಿಡಿಯೋ ಮಾಡ್ತೀವಿ. ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್.